ಕಿಚ್ಚ ಸುದೀಪ್ ಅವರ ಹೆಸರು ಹೇಳಿಕೊಂಡು ಯುವ ನಟನೊಬ್ಬನಿಗೆ ಲಕ್ಷ ಲಕ್ಷ ವಂಚನೆ ಮಾಡಿರುವಂತಹ ಆರೋಪವೊಂದು ಕೇಳಿ ಬರ್ತಾ ಇದೆ. ಯುವ ನಟನಿಗೆ 22 ಲಕ್ಷ ರೂಪಾಯಿ ವಂಚಿಸಿದ್ರ ಖ್ಯಾತ ನಿರ್ದೇಶಕ ನಂದಕಿಶೋರ್ ವಿರುದ್ಧ ಯುವ ನಟ ಶಬರೀಶ್ ಶೆಟ್ಟಿ ಗಂಭೀರವಾದ ಆರೋಪ. ಕಿಚ್ಚ ಸುದೀಪ್ ಹೆಸರು ಹೇಳಿಕೊಂಡು ನಂದಕಿಶೋರ್ ವಂಚಿಸಿದ್ದಾರೆ ಅಂತೇಳಿ ಆರೋಪ ಮಾಡ್ತಿದ್ದಾರೆ. ಸುದೀಪ್ಗೆ ಹೇಳದಂತೆ ನಂದಕಿಶೋರನ್ನ ತಡೆದ್ರು ಅಂತೇಳಿ ಯುವ ನಟ ಶಬರೀಶ್ ಹೇಳ್ತಾ ಇದ್ದಾರೆ. 22 ಲಕ್ಷ ರೂಪಾಯಿ ಮೋಸ ಮಾಡಿದ್ದಾರೆ ನಂದಕಿಶೋರ್ ಅಂತ ಹೇಳಿ ಈಗ ಅವರ ಮೇಲೆ ಯುವ ನಟ ಶಬರೀಶ್ ಶೆಟ್ಟಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಕಿಚ್ಚ ಸುದೀಪ್ ಹೆಸರು ಹೇಳಿಕೊಂಡು 22 ಲಕ್ಷ ರೂಪಾಯಿ ವಂಚಿಸುವಂತಹ ಕೆಲಸ ಆಗಿದೆ. ಈ ವಿಚಾರವನ್ನ ಸುದೀಪ್ ಗಮನಕ್ಕೆ ತರಲಿಕ್ಕೆ ಹೋದ್ರೂ ಕೂಡ ನಿರ್ದೇಶಕ ನಂದಕಿಶೋರ್ ಬಿಟ್ಟಿಲ್ಲ ಅಂತ ಹೇಳಿ ಯುವ ನಟ ಶಬರೀಶ್ ಶೆಟ್ಟಿ ಹೇಳ್ತಾ ಇದ್ದಾರೆ. 22 ಲಕ್ಷ ರೂಪಾಯಿ ವಂಚನೆ ಆಗಿದೆ ಅಂತ ಹೇಳ್ತಿದ್ದಾರೆ. ಅದು ಕೂಡ ಕಿಚ್ಚ ಸುದೀಪ್ ಅವರ ಹೆಸರು ಹೇಳಿಕೊಂಡು ಈ ರೀತಿಯ ವಂಚನೆ ಆಗಿದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಶಬರೀಶ್ ಅವರು ಯುವ ನಟರಾಗಿದ್ದಾರೆ. ಶಬರೀಶ್ ಶೆಟ್ಟಿ ಈಗ ಅವರಿಗೆ 22 ಲಕ್ಷ ರೂಪಾಯಿ ವಂಚನೆ ಆಗಿದೆ ಅಂತ ಹೇಳಿ ಖ್ಯಾತ ನಿರ್ದೇಶಕರ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಕಿಚ್ಚ ಸುದೀಪ್ ಹೆಸರು ಹೇಳಿಕೊಂಡು ನನಗೆ ವಂಚಿಸಿದ್ದಾರೆ. ಈ ವಿಚಾರವನ್ನು ಸುದೀಪ್ ಗಮನಕ್ಕೆ ತರೋದಕ್ಕೆ ಹೋದ್ರೂ ಕೂಡ ನಂದಕಿಶೋರ್ ಬಿಡ್ತಾ ಇಲ್ಲ ಅಂಥೇಳಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಭಾರತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತಿ, ಈಗ ನಂದಕಿಶೋರ್ ವಿರುದ್ಧ 22 ಲಕ್ಷ ರೂಪಾಯಿಯ ವಂಚನೆ ಆರೋಪವನ್ನ ಯುವ ನಟ ಮಾಡ್ತಾ ಇರುವಂಥದ್ದು. ಕಿಚ್ಚ ಸುದೀಪ್ ಹೆಸರನ್ನು ಕೂಡ ಇಲ್ಲಿ ಮುನ್ನೆಲೆಗೆ ತರ್ತಾ ಇದ್ದಾರೆ. ಏನಿದು ಆರೋಪದ ಕಥೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ವಿಚಾರಕ್ಕೆ ಅಂತ? ಹೌದು, ನಂದಕಿಶೋರ್ ಅವರು ಈಗಾಗಲೇ ಸುದೀಪ್ ಅವರಿಗೂ ಸಿನಿಮಾ ಮಾಡಿರುವಂತವ್ರು. ಅವರ ಜೊತೆ ಒಡನಾಡಿಯಾಗಿದ್ದಂಥವ್ರು ಶಬರೀಶ್ ಶೆಟ್ಟಿ ಅನ್ನೋರು. ಇವರಿಗೆ ಶಬರೀಶ್ ಶೆಟ್ಟಿ ನಂದಕಿಶೋರ್ ಅವರಿಗೆ ಪರಿಚಯ ಆಗಿರುತ್ತೆ. ಆ ಒಂದು ಪರಿಚಯದ ಮೇರೆಗೆ ಅವರು ಹಣದ ವಹಿವಾಟುವನ್ನ ಮಾಡಿರ್ತಾರೆ ಅಂತ ಹೇಳಿ ಕೊಟ್ಟಿರ್ತಾರೆ, ಕೊಡ್ಬೇಕು ಅಂತ ಹೇಳಿ ತಗೊಂಡಿರ್ತಾರೆ. ನಂದಕಿಶೋರ್ ಅವರು ಒಂದು ಸಾಲದ ರೂಪದಲ್ಲಿ ತಗೊಂಡಿರ್ತಾರೆ ಅಂತ ಹೇಳಿ ಒಂದು ಗಮನಕ್ಕೆ ಸದ್ಯಕ್ಕೆ ಬರ್ತಿರುವಂತದ್ದು. ಆದ್ರೆ ಶಬರೀಶ್ ಶೆಟ್ಟಿ ಅವರು ಹೇಳೋದು ಬೇರೆ. 22 ಲಕ್ಷ ಹಣವನ್ನ ತಗೊಂಡು ಸುದೀಪ್ ಅವರ ಹೆಸರು ಹೇಳಿ ಬೇರೆ ಬೇರೆ ರೀತಿಯ ಇದಕ್ಕೆಲ್ಲ ಮುಂದಿನ ಕಾರ್ಯಕ್ರಮಕ್ಕೆಲ್ಲ ಬಳಸ್ಕೊತೀವಿ, ಸಿನಿಮಾಕ್ ಬಳಸ್ಕೊಳ್ತೀವಿ ಅಂತ ಹೇಳಿ ಹಣವನ್ನ ತಗೊಂಡು ಭಾರತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಈಗ ನಂದಕಿಶೋರ್ ವಿರುದ್ಧ ಗಂಭೀರ ಆರೋಪ ಮಾಡಿದಂತಹ ಯುವ ನಟ ಶಬರೀಶ್ ಶೆಟ್ಟಿ ಅವರೇ ನಮ್ಮ ಜೊತೆಗೆ ಲೈನ್ ನಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಶಬರೀಶ್ ಶೆಟ್ಟಿ ಅವರೇ ನಮಸ್ತೆ. ನಮಸ್ತೆ ಸರ್. ಈಗ ಖ್ಯಾತ ನಿರ್ದೇಶಕರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದಿರಿ. 22 ಲಕ್ಷ ರೂಪಾಯಿ ವಂಚನೆ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಹೇಗ್ ವಂಚನೆ ಆಯ್ತು, ಹೇಗ್ ಮೋಸ ಮಾಡಿದ್ರು ನಿಮಗೆ ಅಂತ? ಸರ್, ನನಗೆ ಅವರು 2016 ನಾನು ಜಿಮ್ಗೆ ಹೋಗ್ತೀನಿ, ಜಿಮ್ಮಲ್ಲಿ ಪರಿಚಯ ಆಗ್ತಾರೆ. ಓಕೆ. ಸೊ ಪರಿಚಯ ಆದ್ಮೇಲೆ ಏನಾಗುತ್ತೆ, ಒಂದು ಫ್ರೆಂಡ್ಶಿಪ್ ಬೆಳ್ಕೊಂಡಾಗ ನನಗೆ ಒಬ್ಬ ನಿರ್ದೇಶಕರು, ನನಗೆ ಇನ್ನೊಂದಿನ ಆಸೆ ಅಂದ್ರೆ ಸುದೀಪ್ ಸರ್ನ ಸಂಪರ್ಕ ಬೇಕು, ಸುದೀಪ್ ಸರ್ ಜೊತೆ ನಟನೆ ಮಾಡ್ಬೇಕು, ಅವ್ರ ಜೊತೆ ಕ್ರಿಕೆಟ್ ಆಡಬೇಕು ಅನ್ನೋ ಕನಸು ನನಗೆ. ನಾನು ಕಟ್ಟ ಅಭಿಮಾನಿ, ಸುದೀಪ್ ಸರ್ ಅಭಿಮಾನಿ ನಾನು. ಓಕೆ. ಸೊ ಅವರು ಚೆನ್ನಾಗಿದ್ದಾರೆ, ಸುದೀಪ್ ಸರ್ ಜೊತೆ ಚೆನ್ನಾಗಿದ್ದಾರೆ ಅನ್ನೋ ಉದ್ದೇಶಕ್ಕೆ ನಾನು ಅವರ ಸಂಪರ್ಕ ಇಟ್ಕೊಂತೀನಿ. ಸಂಪರ್ಕ ಇಟ್ಕೊಂಡ್ಮೇಲೆ ಅವ್ರು ಏನ್ ಮಾಡ್ತಾರೆ, ನನ್ನ ಹತ್ರ ದುಡ್ಡು ಕೇಳ್ತಾರೆ. ಫಸ್ಟ್ 3 ಲಕ್ಷ ಕೊಡ್ತೀನಿ, ಮತ್ತೆ ಇನ್ನು 3 ಲಕ್ಷ ಕೊಡ್ತೀನಿ, 6 ಲಕ್ಷ ಕ್ಯಾಶ್ ಕೊಡ್ತೀನಿ. ಅದಾದ್ಮೇಲೆ 2016 ಸುದೀಪ್ ಸರ್ನ ಬಿಗ್ ಬಾಸ್ ಮನೆ ಕರ್ಕೊಂಡು ಪರಿಚಯ ಮಾಡ್ಕೊಡ್ತಾರೆ. ಸೊ ಅಂದ್ರೆ ನಾರ್ಮಲ್ ಆಗಿ ಪರಿಚಯ ಮಾಡ್ಕೊ, ಬೇರೆ ಏನು ಹೇಳಲ್ಲ, ಜಸ್ಟ್ ಪರಿಚಯ ಮಾಡ್ಕೊಡ್ತಾರೆ. ಸೊ ನಾನು ಫೋಟೋ ಹಾಕೊಂಡ್ಬರ್ತೀನಿ. ನಂಗೆ ಒಂದೇನೋ ನನ್ನ ಡ್ರೀಮ್ಸ್ ಕಮ್ಸ್ ಟ್ರೂ ಅಂದಂಗೆ ಸುದೀಪ್ ಸರ್ ಫಸ್ಟ್ ಫೋಟೋ ಸಿಗುತ್ತೆ, ಅವ್ರ ಅಭಿಮಾನಿಯಾಗಿ ಒಂದು ಫೋಟೋ ಸಿಗುತ್ತೆ. ಸಂಪರ್ಕ ಬೆಳೆಸ್ಕೊಂಡ್ಮೇಲೆ ಏನಾಗುತ್ತೆ, ನನ್ಗೆ ಅಮೌಂಟ್ ಕೊಡಲ್ಲ, ರಿಟರ್ನ್ ಮಾಡಲ್ಲ. ನಾನು ಕೇಳ್ತಾನೆ ಇರ್ತೀನಿ, ನಿರಂತರ 9 ಇಯರ್ಸ್ ಇಂದ ಕೇಳ್ಕೊಂಡ್ ಬಂದಿದ್ದೀನಿ, ಇವತ್ತು ಅಮೌಂಟ್ ಕ್ಲಿಯರ್ ಮಾಡಿಲ್ಲ. ನಾನು ಬೇರೆಯವ್ರ ಹತ್ರ ಇಸ್ಕೊಟ್ಟಿರೋದು, ನಂದು ಅಲ್ಲ ದುಡ್ಡು. ನಾನು ಬೇರೆಯವ್ರ ಇಸ್ಕೊಟ್ಟಾಗ ಅವ್ರಿಗೆ ಇಂಟ್ರೆಸ್ಟು ಕೊಡ್ಲಿಲ್ಲ, ದುಡ್ಡು ಕೊಡ್ಲಿಲ್ಲ. ಅದಾದ್ಮೇಲೆ ಸಿನಿಮಾ ಅವಕಾಶ ಕೊಡ್ತೀನಿ ಅಂದ್ರು, ಪೊಗ್ರೂಲ್ ಮಾಡು ಅಂದ್ರು, ಪೊಗ್ರೂಲ್ ಅವಕಾಶ ಕೊಡ್ಲಿಲ್ಲ. ಮತ್ತೆ ರಾಣಾ ಸಿನಿಮಾ ಮಾಡ್ತೀನಿ ಅಂತ ಅದ್ರ ಕಾದು ಅಲ್ಲಿ ಆಫೀಸ್ ಕಳ್ಸ್ಕೊಂಡ್ರೆ 2 ದಿನ ಅಲ್ಲೋದೆ. ಅಲ್ಲೂ ತಮಿಳ್ ರಿಮೇಕ್ ಸಿನಿಮಾ, ಅದು ನಂಗೆ ಲಿಂಕ್ ಕಳಿಸಿದ್ರು, ಅದು ರೆಡಿ ಆಗು ಅಂತ ಹೇಳಿದ್ರು. ಅದಾದ್ಮೇಲೆ ನೋಡಿದ್ರೆ ಅದಕ್ಕೂ ಸಿನಿಮಾ ಅವಕಾಶ ಕೊಡ್ಲಿಲ್ಲ. ಸೊ ಕೆ ಮಂಜು ಅವರ ಮಗ ಹೀರೋ, ಅದ್ರಲ್ಲಿ ಕೆ ಮಂಜು ಅವರ ಪ್ರೊಡಕ್ಷನ್ ಅದು. ಆಮೇಲೆ ಅಲ್ಲೂ ನಂಗೆ ಮೋಸ ಮಾಡಿದ್ರು. ಅದಾದ್ಮೇಲೆ ಅಮೌಂಟ್ ಕೇಳಿದ್ರೆ ನಂಗೆ ಧಮಕಿ ಹಾಕ್ತಾರೆ. ನನ್ಗೆ ಏನಾಗುತ್ತೆ ಅಂತ ಭಯ. ಸುದೀಪ್ ಸರ್ ಅವ್ರ ಕಾಂಟ್ಯಾಕ್ಟ್ ಬೇಕು ನನಗೆ, ಅವ್ರ ಸಂಪರ್ಕ. ಸೊ ನಾನು CCL ಆಡ್ಬೇಕು ಅಂತ ಕನ್ಸಿತ್ತು. ಸೊ ಅದಾದ್ಮೇಲೆ KCC ಆಡೋ ಸ್ಟಾರ್ಟ್ ಮಾಡಿದೆ. 2 ಸೀಸನ್ KCC ಆಡಿದೆ. 3ನೇ ಸೀಸನ್ ಜಾಸ್ತಿ ಪ್ರೆಷರ್ ಆಗ್ದಾಗ ಏನ್ ಮಾಡುದು, ನನ್ನ ಆಕ್ಷನ್ ಏನ್ ತೆಗ್ಬಿಟ್ಟಿದ್ದು. KCC 3rd ಸೀಸನ್ ಆಡಕ್ ಕೊಡ್ಲಿಲ್ಲ, ಅವಕಾಶ ಕೊಡ್ಲಿಲ್ಲ. ಅದಾದ್ಮೇಲೆ ಮತ್ತೆ ಪುನಃ ನಾನೇನ್ ಮಾಡಿದೆ, ಪುನಃ ಏನ್ ಮಾಡೋದು, ಆಡ್ಲೇಬೇಕು ಅಂದ್ಬಿಟ್ಟು ನಾನೊಂದು ಚಾಲೆಂಜ್ ತಗೊಂಡು ನಮ್ಮ KP ಶ್ರೀಕಾಂತ್ ಸರ್ ಅನ್ನ ಸಂಪರ್ಕ ಮಾಡಿ ಅವ್ರ ಮುಖಾಂತರ ಒಳಗೋದೆ. ಮತ್ತೆ KCC 4 ಆಡಿದೆ. ಲಾಸ್ಟ್ ಟೈಮ್ ಕದಮ ಲಯನ್ಸ್ ಟೀಮಲ್ಲಿ ಆಡಿದೆ ನಾನು. ಸೊ ಇವ್ರೇನ್ ಮಾಡ್ತಾರೆ, ನನಗೆ ಧಮಕಿ ಹಾಕ್ತಾರೆ, ಅಮೌಂಟ್ ಕೊಡಲ್ಲ, ಏನ್ ಬೇಕೋ ಮಾಡ್ಕೋ ಅಂತ. ನಾನು ಮಂಗಳವಾರವರೆಗೂ ಅವ್ರು ಚಾಟ್ ಮಾಡಿದ್ದೀನಿ, ಅದು ಡೀಟೇಲ್ಸ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಕೊಡ್ಕೋ, ಏನ್ ಬೇಕೋ ಮಾಡ್ಕೋ ಅನ್ನೋದಂತೆ. ಆಮೇಲೆ ಸುದೀಪ್ ಸರ್ ಕಟ್ ಮಾಡಿಸ್ತೀನಿ ಅಂತಾರೆ.
ಅಲ್ಲಿ ಲಾಕ್ ಕೊಡ್ತೀನಿ ಅಂತಾರೆ. ನಮ್ಗೇನಾಗುತ್ತೆ ಅಂದ್ರೆ ದೊಡ್ಡವರು ಒಂದು ಇಷ್ಟ ಅಲ್ವಾ, ಸುದೀಪ್ ಸರ್ ಇಷ್ಟ, ಏನೋ ನನ್ನ ಸಿನಿಮಾ ಪ್ರಮೋಷನ್ ಸಿಗ್ತಾರೆ, ಅದು ಇದು ಯೂಸ್ ಆಗುತ್ತೆ ಅನ್ನೋ ಥಾಟ್ ಇರುತ್ತೆ. ಅವ್ರು ನಮ್ಗೆ ಏನು ಬೆನಿಫಿಟ್ ಮಾಡ್ಕೊಟ್ಟಿಲ್ಲ ಸರ್, ಸುಮ್ಮನೆ ಈಗ ನನಗೆ ದುಡ್ಡು ಕೊಡ್ಲಿಲ್ಲ, ಅದಾದ್ಮೇಲೆ ಗೋಲ್ಡ್ ಪ್ಲಸ್ ಮಾಡಿದೆ, ಅವ್ರಿಗೆ ನಂಗೆ ತುಂಬಾ ಟಾರ್ಚರ್ ಆಯ್ತು, ಹೇಳಿದೆ ಗೋಲ್ಡ್ ಪ್ಲಸ್ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು, ಅದು ಕಳ್ಸ್ಕೊಡ್ತೀನಿ ಸ್ಕ್ರೀನ್ ಶಾಟ್. ಗೋಲ್ಡ್ ಪ್ಲಸ್ ಮಾಡಿದೆ, ಅದ್ರ ಅಮೌಂಟು ಕಟ್ಟಲಿಲ್ಲ, 250 ಗ್ರಾಮ್ ಗೋಲ್ಡ್ ಹೋಯ್ತು ನಂದು. ಸೊ ಟೋಟಲ್ ಆಗಿ ಏನು ಅಂದ್ರೆ ಇವಾಗ 22 ಲಕ್ಷ ಬರ್ಬೇಕು, ಇವಾಗವರೆಗೂ ರೆಸ್ಪಾಂಡೇ ಮಾಡಲ್ಲ, ಕಾಲ್ ಮಾಡಿದ್ರೆ ಕಾಲ್ ತೆಗಿಯಲ್ಲ ಅವರು. ಕೇಳಿದ್ರೆ ಇಲ್ಲಿದ್ದೀನಿ ಅಂತ ಸುಮ್ನೆ ಒಂದು ಯಾವ್ದೋ ಫೇಕ್ ಲೊಕೇಶನ್ ಕಳಿಸ್ತಾರೆ, ಆದ್ಮೇಲೆ ವಾಯ್ಸ್ ನೋಟ್ ಕಳಿಸ್ತಾರೆ. ಹೆಂಗೆ ವಾಯ್ಸ್ ನೋಟ್ 1 ವಿವಲ್ ಕಳಿಸ್ತಾರೆ. ಆ 1 ವಿವನ್ನ ನಾನು ಕೇಳಕ್ ಮಾತ್ರ ಆಗುತ್ತೆ, ಮತ್ತೆ ಅದನ್ನ ಸೇವ್ ಮಾಡ್ಲಿಕ್ಕೆ ಆಗಲ್ಲ. ನಾನು ಅದನ್ನ ಸ್ಕ್ರೀನ್ ರೆಕಾರ್ಡ್ ತಗೊಂಡು ಇಟ್ಕೊಂಡೆ, ಪ್ರೂಫ್ ಆಗಿ ಬೇಕಾಗುತ್ತೆ. ನಾಳೆ ದಿನ ಮತ್ತೆ ಅವ್ರು ಹೆಂಗೆ ದೊಡ್ಡವ್ರು ಎದುರಾಕೊಳಕ್ಕಾಗಲ್ಲ. ನಾನು ಇಲ್ಲಿವರೆಗೂ 9 ವರ್ಷ ವೇಟ್ ಮಾಡಿದ್ದೀನಿ. ಸೊ ಫೈನಲಿ ನನಗೇನೋ ಅವಕಾಶ ಸಿಗ್ಲಿಲ್ಲ ಅಂತ ನಾನು ಚಾನಲ್ ಮೊರೆ ಬಂದಿದ್ದೆ. ಓಕೆ, ಥ್ಯಾಂಕ್ ಯು ಶಬರಿ ಶೆಟ್ಟಿ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಆರೋಪ ಮಾಡ್ತಾ ಇರುವಂತಹ ಯುವ ನಟ ಶಬರೀಶ್ ಶೆಟ್ಟಿ ಹೇಳ್ತಾ ಇರುವಂಥದ್ದು, ಕಿಚ್ಚ ಸುದೀಪ್ ಜೊತೆಗೆ ನಿಮ್ಮ ಕಾಂಟ್ಯಾಕ್ಟ್ ಬಳಸ್ತೀನಿ, ಸಿನಿಮಾದಲ್ಲಿ ಅವಕಾಶ ಕೊಡಿಸ್ತೀನಿ ಅಂಥೇಳಿ ವಂಚನೆ ಮಾಡಿದ್ದಾರೆ ಅಂಥೇಳಿ.